ಅಮ್ಮ, ಈ ತರ ಮಾತಾಡೋದನ್ನ ನಿಲ್ಲಿಸಿ. ಅನಿರುದ್ಧ್ ಈ ವಂಶದ ಸಂಕಲ್ಪನ ನೆರವೇರಿಸೋವನು. ಬೇಕಿದ್ರೆ ನೀವು ಅವನಿಗೆ ಧೈರ್ಯ ತುಂಬಿ. ಈ ತರ ಕುಲಗುರುಗಳ ಆಶೀರ್ವಾದ ಕೂಡ ಈಗ ಇಲ್ವಲ್ಲ ರೀ. ಭವಿಷ್ಯನ ನಿರ್ಧಾರ ಮಾಡೋ ದೇವ್ರನ್ನೇ ಆಚೆ ಹಾಕಿದ್ರು. ಊಟನೇ ಹೋದ್ಮೇಲೆ ಎಲೆ ಇಟ್ಕೊಂಡೇನ್ ಪ್ರಯೋಜನ? ಅಮ್ಮ, ಕೆಲ್ಸಕ್ಕೆ ಬಾರ್ದಿರೋನ್ನ ಮನೇಲಿ ಇಟ್ಕೊಳಕ್ಕಾಗತ್ತಾ? ಅದಕ್ಕೆ ಹೊರಗಡೆ ಆಗ್ತೆ. ಬಾಯಿ ಮುಚ್ಚು. ಗುರುಗಳ್ ನಿಂಗೆ ಕೈಲಾಗ್ದವ್ರ ತರ ಕಾಣಿಸ್ತಾರ? ಫಲನೇ ಇಲ್ಲ ಅಂತಂದ್ಮೇಲೆ ಹೂವು ಹಣ್ಣು ಕೊಟ್ಟು ಏನ್ ಪ್ರಯೋಜನ ಅಂತ ನಾನೇ ಆಚೆ ಕಳಿಸ್ದೆ. ಭದ್ರಾ, ವಿಧಿನ ದೇವರು ಕೂಡ ಬದಲಾಯಿಸಕ್ಕಾಗಲ್ಲ ಅಂತ ಗುರುಗಳು ಹೇಳಿದ್ದಾರೆ. ಮಾನವ ಪ್ರಯತ್ನ ಮಾಡೋದ್ ತಪ್ಪಲ್ಲ. ಎಲ್ಲಿ ಏನ್ ಬೇಕಾದ್ರೂ ಆಗ್ಲಿ, ನಮ್ ವಂಶದ ಬಗ್ಗೆ ಒಳ್ಳೇದಾಗ್ಬೇಕು ಅಂತ ಮೊಟ್ಟ ಮೊದಲು ಆಲೋಚನೆ ಮಾಡೋರು ನಮ್ ಕುಲಗುರುಗಳು. ನನ್ ಪ್ರಯತ್ನನ ನಾನ್ ಮಾಡ್ತೀನಿ. ಮೂರ್ಖಳ್ ತರ ಮಾತಾಡ್ಬೇಡ. ಯಾರು ಹೇಳ್ತಿದ್ಯಮ್ಮ? ನಿನ್ನನ್ನೇ. ನಿನ್ನಿಂದಾನೇ ಅವನ ಆತರ ಆಗಿರೋದು. ಇಲ್ಲ ಅಂದ್ರೆ ಗುರುಗಳ ಮಾತು ಮೀರ್ತಾ ಇರ್ಲಿಲ್ಲ ಅವನು. ಸಮಾಧಾನ ಮಾಡ್ಕೊಳ್ಳಿ. ಇವತ್ತು ಅನಿರುದ್ಧ ಹುಟ್ಟಿದ ದಿನ. ಮಾತಿಗ್ ಮಾತ್ ಬೆಳೆದು ಉತ್ತರ ದಕ್ಷಿಣ ಮುಖ ಮಾಡ್ಕೊಂಡು ಇರೋದು ಯಾಕೆ? ಮೊದಲು ನೀನ್ ಅಳ್ತ್ಯಾ, ಆಮೇಲೆ ನನ್ ಕೋಪ ಬರೋ ಹಾಗೆ ಮಾಡ್ತೀಯಾ? ಅರವಿಂದ, ಅನಿರುದ್ಧ್ಗೇನೂ ಆಗಲ್ಲ ಅಂತ ಎಷ್ಟು ಸಲ ಹೇಳ್ಬೇಕು? ದೇವ್ರು ಇಳಿದು ಬಂದು ಹೇಳ್ಬೇಕಾ ನಿನ್ಗೆ? ದೇವ್ರು ಬಂದಿಲ್ಲ ಅಂದ್ರು ಪುಣ್ಯ ಬಂದಿದ್ದಾಳಲ್ವಾ ರೀ. ಅವಳಿಂದಾಗಿ ಅನಿರುದ್ಧ ಕ್ಷೇಮವಾಗಿರ್ತಾನೆ ಅಂತ ಅನಿಸುತ್ತೆ. ಸರಿ ಸರಿ, ನಿಮ್ ನಂಬಿಕೆ ನಿಮ್ಗೆ. ಮೊದ್ಲು ಆ ಭಯನೆಲ್ಲ ಪಕ್ಕಕ್ಕಿಟ್ಟು ಅನಿರುದ್ಧ್ ಹುಟ್ಟುದಬ್ಬಕ್ಕೆ ಏನ್ ತಯಾರಿ ಬೇಕೋ ಅದನ್ನ ಮಾಡ್ಕೊಳ್ಳಿ. ಸ್ವಾಮಿ, ಸ್ವರ್ಗ ಸೇರ್ಕೊಂಡಿರೋ ನಮ್ಮ ತಾಯಿ ತಂದೆಗೆ ನಾನು ಹುಡುಗಿ ಅಲ್ವಾ? ನಾನು ಪಿಂಡ ಪ್ರದಾನ ಮಾಡಬಹುದಾ? ಮಾನವ ಶರೀರವನ್ನ ಬಿಟ್ಟಿದ್ದಾರೆ ಅಂದ್ರೆ, ಸ್ವರ್ಗ ಸೇರಿದ್ದಾರೆ ಅಂದ್ರೆ ಅವರು ಒಳ್ಳೆ ಮನುಷ್ಯರು ಅಂತ. ಧರ್ಮವನ್ನು ಮೀರದೆ ಪ್ರಾಣತ್ಯಾಗ ಮಾಡಿ ಕಾಲಗರ್ಭದಲ್ಲಿ ಲೀನವಾದವರು ದೇವರಿಗೆ ಸಮಾನರು. ಅವರಿಗೆ ನೈವೇದ್ಯವನ್ನು ಮಾಡಬಹುದು ಪುಣ್ಯ. ನನ್ನ ಕತೆ ಏನು ಅಂತ ತಿಳ್ಕೊಂಡಿದ್ದೀನಿ ಸ್ವಾಮಿ. ಅಮ್ಮ ನನ್ನ ಅನಾಥೆ ಮಾಡಿ ಹೋಗಿದ್ದಾಳೆ ಅನ್ನೋ ಬೇಜಾರಿದ್ರು ಕೂಡ ನಾಗಮ್ಮಂಗೆ ಪ್ರಾಣ ಕೊಟ್ಟಿದ್ದಾರೆ ಅಂತ ನೆನೆಸ್ಕೊಂಡ್ರೆ ಅದೇ ನನಗೆ ಶಕ್ತಿ ಕೊಡುತ್ತೆ. ಪ್ರಾಣ ಹೋಗೋಕು ಮುಂಚೆ ದೇವರು ಧರ್ಮವನ್ನು ಮಾತ್ರ ನೋಡ್ತಾರೆ. ಯಾವತ್ತು ಸ್ವಾರ್ಥ ಸುಳಿದೇ ಇರೋ ಹಾಗೆ ನೋಡ್ಕೋ. ಆಗ ನಿನಗೆ ಉಜ್ವಲವಾದ ಭವಿಷ್ಯ ಇರುತ್ತೆ. ನನ್ನ ಬೆಳೆಸಿರೋಂಥ ರಾಜಮ್ಮನೇ ಆಗ್ಲಿ, ರಾತ್ರಿ ಹಗ್ಲು ನನಗೆ ಕಾವಲಾಗಿದ್ದಂತ ನಾಗಮ್ಮನೇ ಆಗ್ಲಿ, ನನ್ ಜೊತೆನೇ ಇದ್ದಂತ ಗೊಲ್ಲಮ್ಮನೇ ಆಗ್ಲಿ, ನನ್ನನ್ನ ಒಳ್ಳೆ ದಾರಿನಲ್ಲೇ ನಡೆಸಿದ್ದಾರೆ ಸ್ವಾಮಿ. ನಿಮ್ಮಂತ ದೊಡ್ಡವರ ಆಶೀರ್ವಾದದಿಂದ ಕತ್ಲೆನಲ್ಲೇ ನಡೆದೆ. ನಾನು ಅನ್ಕೊಂಡಿರೋದನ್ನ ನೆರವೇರಿಸಿ ಅಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಿ. ಹೆಜ್ಜೆ ಹೆಜ್ಜೆಗೂ ಆತಂಕ ಎದುರಾದರೂ ನಿನ್ನ ಆತ್ಮವಿಶ್ವಾಸವೇ ಶ್ರೀರಾಮನ ರಕ್ಷೆಯಲ್ಲಿ ನಿಲ್ಲುತ್ತದೆ. ವಿಜಯೋತ್ಸವ. ನೀನ್ ಇಲ್ಲೇನಾ? ನಿನ್ ಕಡೆ ಉಸಿರೆಳ್ದಿದ್ದು ಕಷ್ಟಗಳನ್ನೇ ನಂಬ್ಕೊಂಡು ಬದುಕ್ತಂತ ನೀನು ಅಷ್ಟು ಕಷ್ಟಪಟ್ಟು ಪ್ರಾಣ ಬಿಟ್ಟಿದ್ದು ಇಲ್ಲೇನಾ ಅಮ್ಮ?
ಕ್ಷಣಕ್ಕೆ ನೋವನ್ನ ಸಹಿಸ್ಕೊಳಕ್ಕಾಗ್ದೆ ನಮ್ಮಮ್ಮ ಎಷ್ಟು ಜೋರಾಗತ್ತಿರ್ಬೇಕು. ಕಡೆಗೆ ಈ ಮಣ್ಣಲ್ಲೇ ನೀನ್ ಬೆರ್ತೋದ್ಯಲ್ಲಮ್ಮ, ಬೆರ್ತೋದ್ಯಲ್ಲಮ್ಮ. ನಿನ್ ಪ್ರಾಣ ತೆಗೆದಂತ ಚಾಕು ಎಷ್ಟು ವರ್ಷಗಳಾದ್ರೂ ಇಲ್ಲೇ ಇದೆ ಅಂದ್ರೆ, ಅದು ನನ್ನ ಕೈಗೆ ಸಿಕ್ಕಿದೆ ಅಂತಂದ್ರೆ ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತಾನೆ. ಈ ಚಾಕುನಲ್ಲೇ ಅವ್ರುಗಳನ್ನು ಸಾಯಿಸ್ಬೇಕು ಅಂತಾನೆ ಅರ್ಥ ಅಮ್ಮ. ನಿನ್ನ ಸಾಯಿಸ್ತಂತ ಆ ದುಷ್ಟರಿಗೆ ಇದನ್ನ ನೋಡಿದ ಮೇಲೂ ಕೂಡ ಕತೆ ನೆನಪಾಗ್ಲಿಲ್ಲ ಅಂತಂದ್ರೆ, ಇದ್ರಲ್ಲಿ ಅವ್ರನ್ನ ಚುಚ್ಚಿದ್ರೆ ನಿನ್ನ ಅವ್ರು ಚುಚ್ಚಿದ್ದು ಅವ್ರಿಗೆ ನೆನಪಾಗ್ಬೇಕು ಅಮ್ಮ, ನೆನಪಾಗ್ಬೇಕು.